ಎಲ್ಲ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಬಿಬಿ ಅಪ್ಡೇಟ್ಸ್. ಹೇಗಿದ್ದೀರಾ? ಬಿಗ್ ಬಾಸ್ ಮನೆಯಲ್ಲಿ ಹೊಸ ಸಂಚಲನ, ಹೊಸ ಕಿರಣ ಮೂಡ್ತಾ ಇದೆ. ಅಂದರೆ ಇಷ್ಟು ದಿನಗಳ ಕಾಲ ಏನು 100 ದಿನ ಏನು ನಡೀತು, ಫ್ಯಾಮಿಲಿಯಿಂದ ಎಲ್ಲನೂ ಬೇರ್ಪಟ್ಟು ಇವಾಗ ನೀವು ಅನ್ಕೋಬೋದು, ಏನಪ್ಪ ಇವರೆಲ್ಲ ಒಂದು 100 ದಿನ ಫ್ಯಾಮಿಲಿಯಿಂದ ದೂರ ಇದ್ದು ಈ ಥರ ಎಲ್ಲ ಫೀಲಿಂಗ್ ಕೊಡ್ತಾರೆ, ಇದೇ ನಾಟಕನ ಡ್ರಾಮಾನ. ನನಗೂ ಮೊದಲು ಅದೇ ರೀತಿ ಅನಿಸ್ತಾ ಇತ್ತು. ಆದರೆ 100 ದಿನ ಆಗಲಿ ಇಲ್ಲ 10 ದಿನ ಆಗಲಿ ತುಂಬ ಫ್ಯಾಮಿಲಿ ಜೊತೆ ಅಟ್ಯಾಚ್ಮೆಂಟ್ ಇರೋರು, ಯಾವುದೇ ಒಂದು ಕಾಲು ಮೆಸೇಜು ಯಾವುದೇ ಕನೆಕ್ಷನ್ ಇಲ್ಲದೆ ಫ್ಯಾಮಿಲಿಯಿಂದ ದೂರ ಇರೋದು ನಾವು ಆಲೋಚನೆ ಮಾಡಿದಷ್ಟು ಸುಲಭ ಇಲ್ಲ ಅಂತ ನನಗನ್ನಿಸುತ್ತೆ. ಸೊ ಅದಕ್ಕೋಸ್ಕರನೇ ಅಲ್ಲಿ ಕಣ್ಣೀರು ಯಾವುದೇ ಆಗಿರಲಿ, ಇವಾಗ ಅಲ್ಲಿ ಅಷ್ಟು ಜನ ಸ್ನೇಹಿತರಾಗಿರಲಿ ಸ್ಪರ್ಧಿಗಳಾಗಿರಲಿ ಯಾರು ಬೇಕಾದರೂ ಇರ್ಬೋದು, ಬಟ್ ಅವರೆಲ್ಲರೂ ಒಂದು ಪಾಯಿಂಟಲ್ಲಿ ಅವರಿಗೆ ಪ್ರತಿಸ್ಪರ್ಧಿಗಳು. ಸೊ ಆಗಿರುವಾಗ ಅವರಿಗೆ ಒಂದು ನೈತಿಕ ಬೆಂಬಲ ಅಂತ ಇರೋದು ಯಾರು? ಫ್ಯಾಮಿಲಿ ಮಾತ್ರ. ಸೊ ಆ ಫ್ಯಾಮಿಲಿಗೋಸ್ಕರ ಇಲ್ಲ ಅವರ ಸಾಂತ್ವನದ ಮಾತಿಗೋಸ್ಕರ ಹಪಾಪಿಸೋದು ಅದು ಮಾನವ ಸಹಜ ಗುಣ. ಕೆಲವೊಂದಿಷ್ಟು ಜನರಿಗೆ ಅದು ಡ್ರಾಮೆಟಿಕ್ ಅಂತ ಅನಿಸ್ಬೋದು, ಬಟ್ ಇನ್ನು ಕೆಲವೊಂದಿಷ್ಟು ಜನರಿಗೆ ಅದು ಡ್ರಾಮೆಟಿಕ್ ಅಂತ ಅನಿಸಲ್ಲ. ಯಾಕೆಂತಂದರೆ ಎರಡು ವೇಯಲ್ಲಿ ಅಲ್ಲಿ ಆಲೋಚನೆ ಮಾಡ್ಬೋದು. ನಮಗಾದ್ರೂ ಅಷ್ಟೇ, ಬೇರೆ ಯಾರಿಗಾದ್ರೂ ಅಷ್ಟೇ. ಫ್ಯಾಮಿಲಿ ನಾವು ತುಂಬ ಅಟ್ಯಾಚ್ಮೆಂಟ್ ಇದೆ ಅಂತಾದರೆ, ನಾವು ಯಾವುದೇ ಒಂದು ಕನೆಕ್ಷನ್ ಇಲ್ಲ ಅಂತಾದರೆ ನಾವು ಆಲೋಚನೆ ಮಾಡೇ ಮಾಡ್ತೀವಿ. ಒಂದು ಪಾಯಿಂಟಲ್ಲಿ ಎಲ್ಲೋ ನಮ್ಗೊಂದು ತೀರಾ ಬೇಜಾರಾಗ್ತಾ ಇದೆ, ದುಃಖ ಆಗ್ತಾ ಇದೆ. ಸೊ ಯಾರ ಜೊತೆನೂ ಹಂಚ್ಕೋಬೇಕು ಅಂತ ಹೇಳುವಾಗ ಸುತ್ತಮುತ್ತ ಇರೋರೆಲ್ಲ ನಮ್ಮ ಪ್ರತಿಸ್ಪರ್ಧಿಗಳಂತ ನಮಗೆ ಅನಿಸುವಾಗ ಸೊ ಮನೆ ಮಂದಿ ಬೇಕಾಗುತ್ತೆ. ಸೊ ಆ ರೌಂಡು ಈ ವಾರದಲ್ಲಿ ನಡೀತಾ ಇದೆ. ಮೊದಲನೇದಾಗಿ ಈ ವಾರ ಸೂರಜ್ ಮತ್ತು ರಾಶಿಕಾ ಕರೆಕ್ಟ್ ಆಗಿರೋ ಕಾಂಬಿನೇಷನ್ ಒಳಗಡೆ ಕಳಿಸಿದ್ದಾರೆ. ರಾಶಿಕಾರ್ ಅವರ ತಮ್ಮ ಬಂದಿದ್ದಾರೆ, ಅದೇ ರೀತಿ ತಾಯಿ ಬಂದಿದ್ದಾರೆ, ಆ್ಯಂಡ್ ಪ್ಲಸ್ ಸೂರಜ್ ತಾಯಿ ಬಂದಿದ್ದಾರೆ ಅನ್ಸುತ್ತೆ. ಸೊ ಇನ್ನು ಮುಂದೆ ಈ ವಾರದಲ್ಲಿ ಬಹುತೇಕ ಫ್ಯಾಮಿಲಿ ರೌಂಡ್ ಇರೋದ್ರಿಂದ ಯಾವುದೇ ಒಂದು ಕ್ಲಾಶಸ್ ನಡೆಯೋದು ಕಡಿಮೆ ಅಂತ ಅನಿಸುತ್ತೆ. ಒಂಚೂರು ಕೂಲ್ ಆಗಿ ಸ್ವೀಟ್ ಆಗಿ ಮುಂದಕ್ಕೆ ಹೋಗುತ್ತೆ. ಸೊ ಇದು ಬಿಗ್ ಬಾಸಿನ ಇನ್ನೊಂದು ಟರ್ಮ್, ಇನ್ನೊಂದು ಮಜಲ್ ಅಂತಾನೆ ಹೇಳ್ಬೇಕು. ಇಲ್ಲಿಂದ ಬಿಗ್ ಬಾಸ್ ಮನೆಯ ಒಳಗಿನ ಸ್ಪರ್ಧಿಗಳ ಆಟದಲ್ಲಿ ಬದಲಾವಣೆ ಉಂಟಾಗುತ್ತೆ ಖಂಡಿತವಾಗಿಯೂ. ಯಾಕೆಂತ ಹೇಳಿದ್ರೆ ಇಲ್ಲಿವರೆಗೆ ಮನೆ ಒಳಗಡೆ ಇದ್ದು ಅವರು ಆಟ ಆಡಿದ್ದಾರೆ, ಮನೆ ಹೊರಗಡೆ ಹೇಗಿದೆ ಚಿತ್ರಣ ಅಂತ ಗೊತ್ತಿರಲ್ಲ. ಸೊ ಮನೆ ಹೊರಗಡೆ ಯಾವ ರೀತಿಯೆಲ್ಲ ಜನಾಭಿಪ್ರಾಯ ಇದೆ ಅನ್ನೋದು, ಇಲ್ಲ ಏನು ಮಿಸ್ಟೇಕ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ಮನೆ ಮಂದಿ ನೀಟಾಗಿ ಅವರ ಕಿವಿಗೆ ತಲುಪಿಸಿದ್ರೆ ಅಲ್ಲಿ ಆ ಸ್ಪರ್ಧಿಗಳ ಆಟದಲ್ಲಿ ಬದಲಾವಣೆ ಉಂಟಾಗ್ಬೋದು. ಮಾಜಿ ಸ್ಪರ್ಧಿಗಳ ಪ್ರಕಾರ ಅಲ್ಲ, ಬಿಗ್ ಬಾಸ್ ಮನೆಯಲ್ಲಿ ಏನು ಟರ್ನಿಂಗ್ ಪಾಯಿಂಟ್ ಅಂತ ಇದೆ, ಆ ಟರ್ನಿಂಗ್ ಪಾಯಿಂಟೇ ಈ ಫ್ಯಾಮಿಲಿ ಮೀಟು. ಇಲ್ಲಿಂದ ಸ್ಪರ್ಧಿಗಳಲ್ಲಿ ಬದಲಾವಣೆ ಉಂಟಾಗಿ ಯಾರು ಫೈನಲಿಸ್ಟ್ ಆಗ್ತಾರೆ, ಇಲ್ಲ ಯಾರು ಕಪ್ಪನ್ನು ಗೆಲ್ಬೋದು ಅನ್ನೋದು ಬಹುತೇಕ ಕನ್ಫರ್ಮ್ ಆಗುವಂಥ ಸಿಚುವೇಶನ್ ಉಂಟಾಗ್ತದೆ ಅಂತ ಅವ್ರು ಹೇಳ್ತಾರೆ. ನೋಡ್ಬೇಕಷ್ಟೇ ಯಾವ ರೀತಿ ಏನು ಎತ್ತ ಅಂತ. ಇವಾಗ ಸದ್ಯಕ್ಕೆ ಸೂರಜ್ ಮತ್ತು ರಾಶಿಕಾರ್ ಅವರ ಮನೆಯವರು ಬಂದಿದ್ದಾರೆ. ಅದೊಂಥರ ಫೀಲಿಂಗ್ಸ್ ಬೇರೆ ಇದೆ ಅಂತ ಅನ್ಸುತ್ತೆ. ಅವರ ಈ ಭಾವನಾತ್ಮಕ ಸನ್ನಿವೇಶಗಳು ಅದನ್ನ ನೋಡ್ಕೊಂಡು ಬರೋಣ ಬನ್ನಿ. ದೊಡ್ಡ ಮನೆಯಲ್ಲಿರೋರ್ಗಾಗಿ ಬಂದ್ರು ಮನೆ ಮಂದಿ. 5 ಜನ ಹುಡುಗರು ಬಿಟ್ರೆ ನಿಮ್ಗೆ ಇಷ್ಟ ಆಗಿರೋರು ಯಾರು? ಎಲ್ಲಾ ಫ್ಯಾಮಿಲಿ ಕೇಳಿದ್ರು ಎಲ್ಲರಿಗೂ ಬೇಜಾರ್ ಮಾಡ್ಸಿರ ನಮ್ಮ ಮಕ್ಕಳಿಗೆ ಅಂತ ಯಾರು ಹೇಳಲ್ಲ. ಹಾಯ್ ಭೋಜು, ನೀ ಇಲ್ಲದೆ ಅಡ್ಗೆ ಮಾಡೋದಕ್ಕೂ ಮನಸ್ಸು ಬರ್ತಿಲ್ಲ. ನನಗೋಸ್ಕರ ನೀನು ಇವಾಗ ಏನಾದರೂ ಅಡ್ಗೆ ಮಾಡಿ ಕಳುಹಿಸಿ ಕೊಡು. ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ಎಸ್ ವೀಕ್ಷಕರೇ, ನೋಡಿದಿರಲ್ಲ, ಈಗ ಕರ್ನಾಟಕದ ಜನತೆ ಅತ್ಯಂತ ಕಾತುರದಿಂದ ಕಾಯ್ತಾ ಇರುವ ಅಂದ್ರೆ ಒಂದು ರಕ್ಷಿತಾ, ಇನ್ನೊಂದು ಗಿಲ್ಲಿ, ಇನ್ನೊಂದು ಕಾವ್ಯ, ಈ ಮುಂತಾದ ಮನೆಯವರೆಲ್ಲ ಬಂದಾಗ ಆ ಮನೆಯವರ ಎಕ್ಸ್ಪ್ರೆಷನ್ ಹೇಗಿರುತ್ತೆ, ಎಕ್ಸ್ಪೆಷಲಿ ಗಿಲ್ಲಿ ನಟನ ಎಕ್ಸ್ಪ್ರೆಷನ್ ಹೇಗಿರುತ್ತೆ, ರಕ್ಷಿತಾ ಶೆಟ್ಟಿ ಎಕ್ಸ್ಪ್ರೆಷನ್ ಹೇಗಿರುತ್ತೆ, ಎಲ್ಲ ಒಂಚೂರು ಜನರು ಕಾತುರದಿಂದ ಕಾಯ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಇನ್ನೂ ವೆಯ್ಟ್ ಮಾಡಬೇಕು. ಪ್ರತಿದಿನ ಇಬ್ಬಿಬ್ರು ಮನೆಯವರನ್ನ ಕರೆಸ್ತಾರೆ ಅಂತ ಅನ್ಕೋತೀನಿ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಯಾರ್ಯಾರು ಬರ್ತಾರೆ ಅಂತ. ಹೇಗಿದ್ರು ಕೂಡ ಗಿಲ್ಲಿ ನಟ ಮತ್ತು ರಕ್ಷಿತಾ ಶೆಟ್ಟಿಯ ಮನೆಯವರ ಮೇಲೆ ತುಂಬಾನೇ ಹೋಪ್ ಇದೆ ಎಲ್ರಿಗೂ. ಆ ಹೋಪ್ ಎಲ್ಲಿಯವರೆಗೂ ಸಕ್ಸಸ್ ಆಗುತ್ತೆ, ಏನು ಬದಲಾವಣೆ ಆಗುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ಸೊ ಇದಿಷ್ಟು ಪ್ರೋಮೋದ ಬಗ್ಗೆ ಮಾತುಕತೆ ಅಂತಾದರೆ, ನಿನ್ನೆಯ ಸಂಚಿಕೆಯ ಬಗ್ಗೆ ನಾವು ನೋಡಲೇಬೇಕು, ಕೆಲವೊಂದಿಷ್ಟು ಮಾತುಕತೆಯನ್ನು ಮಾಡಲೇಬೇಕು. ಇನ್ನು ನಿನ್ನೆಯ ಸಂಚಿಕೆ ಆರಂಭದಲ್ಲಿಯೇ ನಾಮಿನೇಷನ್ ಪ್ರಕ್ರಿಯೆ ಇತ್ತು. ಸೊ ಎಲ್ಲೋ ಒಂದು ಕಡೆ ರಜತ್ ಅವರು ಹೇಳಿರೋ ಮಾತನ್ನ ರಕ್ಷಿತಾ ಶೆಟ್ಟಿ ಒಂಚೂರು ಸೀರಿಯಸ್ ಆಗಿ ತಗೊಂಡು ಕಾವ್ಯ ಮತ್ತು ಸ್ಪಂದನ ಇವರಿಬ್ಬರನ್ನ ಟಾರ್ಗೆಟ್ ಮಾಡೋದನ್ನು ಬಿಟ್ಟರು ಕೂಡ ಕಾವ್ಯ ಬಿಟ್ಟಿಲ್ಲ ಅಂತ ನನ್ಗೆ ಕಾಣಿಸುತ್ತೆ. ಯಾಕೆಂತಂದ್ರೆ ನೇರವಾಗಿ ನಾಮಿನೇಟ್ ಮಾಡುವ ಪ್ರಕ್ರಿಯೆ ಏನಿತ್ತು, ಆ ಪ್ರಕ್ರಿಯೆಯಲ್ಲಿ ಒಂದು ಅಶ್ವಿನಿ ಮೇಡಮ್ ಅವರ ಹೆಸರನ್ನು ತಗೊಂಡಿದ್ದಾರೆ, ಇನ್ನೊಂದು ರಕ್ಷಿತಾ ಶೆಟ್ಟಿಯ ಹೆಸರನ್ನು ತಗೊಂಡಿದ್ದಾರೆ. ಅವರು ಈ ಮನೆಯಲ್ಲಿ ಇರಲಿಕ್ಕೆ ಲಾಯಕ್ಕಿಲ್ಲ ಅನ್ನೋದು ಅವರ ಅಭಿಪ್ರಾಯ. ಸೊ ಅವರು ಇಡೀ ಓವರ್ ಆಲ್ ಪರ್ಫಾರ್ಮೆನ್ಸು ಏನಾದರೂ ನೋಡಿದರೆ, ಇಲ್ಲ ಫೇವರಿಸಮ್ ಏನಾದರೂ ನೋಡುತ್ತಿರಲಿಲ್ಲ ಅಂದರೆ ಆ ಇಬ್ಬರ ಹೆಸರನ್ನು ತೆಗೆದುಕೊಳ್ಳುವಂಥ ಅಗತ್ಯ ಇರಲಿಲ್ಲ. ಎಲ್ಲೋ ಪರ್ಸನಲ್ ಜಿದ್ದು ಅನ್ನೋದು ಪ್ರತಿಯೊಬ್ಬರಿಗೆ ಮಾತ್ರ ಇರೋದಲ್ಲ, ವೀಕ್ಷಕರು ಅದನ್ನು ಗಮನಿಸಬೇಕು. ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಆ ಪರ್ಸನಲ್ ಜಿದ್ದು ಅನ್ನೋದು ಇದ್ದೇ ಇದೆ. ಇಲ್ಲ ಅಂತಿರ್ತಿದ್ರೆ ಓಕೆ ಇಷ್ಟೆಲ್ಲ ನಡೆಯಿತು, ಈ ರೀತಿಯೆಲ್ಲ ಘರ್ಷಣೆಗಳೆಲ್ಲ ಉಂಟಾಗಿದೆ, ಸೊ ಇನ್ನು ಮುಂದೆ ಆದರೂ ನಾನು ರಕ್ಷಿತಾ ಚೆನ್ನಾಗಿರೋಣ ಅನ್ನೋ ಭಾವನೆ ಕಾವ್ಯ ಮನಸ್ಸಲ್ಲಿ ಇರ್ತಿದ್ರು ಕೂಡ ಅಲ್ಲಿ ನಾಮಿನೇಷನ್ ಹೆಸರು ತಗೋತಾ ಇರಲಿಲ್ಲೇನೋ. ಇನ್ನು ಅಶ್ವಿನಿ ಮೇಡಮ್ ಅವರ ಹೆಸರನ್ನು ತಗೊಂಡಿದ್ದಾರೆ, ಅದು ಅವರ ಪರ್ಸನಲ್ ವೈಯಕ್ತಿಕ ಅಭಿಪ್ರಾಯ ಅಂತಾನೆ ಇದೆ. ಆಟ ಅಂತ ಬಂದಾಗ ಇಡೀ ಮನೆಯ ಓವರ್ ಆಲ್ ಪರ್ಫಾರ್ಮೆನ್ಸ್ ತಗೊಂಡು ಅವರಲ್ಲಿ ಕಾರಣ ಕೊಡ್ತಿದ್ರೆ ಅದಕ್ಕೊಂದು ತೂಕ ಇದೆ. ಸೊ ನನ್ಗೆ ಗೊತ್ತಿರೋ ಪ್ರಕಾರ ಇವರು ನಾಮಿನೇಟ್ ಮಾಡಿರುವ 2 ವ್ಯಕ್ತಿಗಳು ಕೂಡ ಟಾಪ್ 5 ಬರುವಂತವರು. ನೋಡೋಣ, ಇದೆಲ್ಲ ಸಹಜ, ಈ ನಾಮಿನೇಷನ್ ಪ್ರಕ್ರಿಯೆ ಅಲ್ಲ. ಸೊ ಅವರನ್ನ ಸೇವ್ ಮಾಡೋದು ಬಿಡೋದು ಜನರ ಕೈಯಲ್ಲಿದೆ. ಗಿಲ್ಲಿ ನಟನ ವಿಚಾರವಾಗಿ ಒಂಚೂರು ಬೇಜಾರಾಗೋದೇನಂತ ಹೇಳಿದ್ರೆ,
ಪದೇ ಪದೇ ಸುದೀಪ್ ಸರ್ ಅವರು ಬಂದು ಅವ್ರಿಗೆ ಹೇಳಿರ್ತಾರೆ, ಇನ್ನೊಬ್ಬರ ಪರ್ಸನಲ್ ಸ್ಪೇಸ್ ಏನಂತಿದೆ, ಆ ಸ್ಪೇಸ್ ಅನ್ನ ನೀವು ಬಿಟ್ಕೊಡ್ಬೇಕು. ನಿಮ್ಮಿಂದ ಅವರಿಗೆ ಅವರ ಆಟಕ್ಕೆ ಇಲ್ಲ ಅವರ ಹೆಸರಿಗೆ ಏನಾದ್ರು ಕಳಂಕ ಬರ್ತಾ ಇದೆ ಅಂತಂದ್ರೆ ನೀವು ಅವರಿಂದ ಒಂಚೂರು ದೂರ ನಿಂತ್ಕೋಬೇಕು ಅಂತ. ಆದ್ರೆ ನಿನ್ನೆ ಕಾವ್ಯ ಏನು ದಾಳಿಂಬೆ ಬಿಡಿಸ್ತಾ ಇರ್ತಾರೆ, ಅವರು ಬೇಡ ಬೇಡ ಅಂತಾನೆ ಹೇಳ್ತಾ ಇರ್ತಾರೆ, ಗಿಲ್ಲಿ ಕೈಯಾಕ್ ಬೇಡ ಬೇಡ ಅಂತ. ಆದ್ರೂ ಗಿಲ್ಲಿ ನಟ ಕೇಳಲ್ಲ, ಮತ್ತೆ ಅವರು ಕೋಪದಲ್ಲಿ ಬಿಟ್ಟು ಹೋಗ್ತಾರೆ. ಅದೆಲ್ಲ ಗಿಲ್ಲಿ ನಟ ನಾನೇ ಹೇಳೋದೇನಂತ ಹೇಳಿದ್ರೆ, ಒಬ್ರು ನಮ್ಮಿಂದ ಸ್ಪೇಸ್ ಬಯಸ್ತಾ ಇದ್ದಾರೆ, ಇಲ್ಲ ಒಂಚೂರು ಇರಿಟೇಷನ್ ಆಗ್ತಾ ಇದೆ ಅಂತಾದ್ರೆ ನಾವು ಅರ್ಥ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕು. ಈವನ್ ಗಂಡ ಹೆಂಡತಿಯ ನಡುವೆ ಆದ್ರೂ ಸರಿ, ಎಲ್ಲೋ ಒಂದ್ ಕಡೆ ಇರಿಟೇಷನ್ ಆಗ್ತಾ ಇದೆ, ಕಿರಿಕಿರಿ ಆಗ್ತಾ ಇದೆ ಅಂತ ಹೇಳುವಾಗ್ಲೇ ಇನ್ನು ಹೆಂಡತಿ ನಿಮ್ಗೆ ಮಾನ ಇಲ್ವಾ, ಮರ್ಯಾದೆ ಇಲ್ವಾ, ಸ್ವಾಭಿಮಾನ ಇಲ್ಲ ಅಂತ ಕೇಳಿದ್ರೆ ಆ ಗಂಡ ತಿರುಗಿ ಕೂಡ ನೋಡಲ್ಲ, ಇಲ್ಲ ಹೆಂಡತಿ ತಿರುಗಿ ಕೂಡ ನೋಡಲ್ಲ. ಅಂತದ್ರಲ್ಲಿ ನಟನಿಗೆ ಕಾವ್ಯ ಕೇಳ್ತಾ ಇರೋದು ಒಂದೆರಡು ಸಲ ಅಲ್ಲ, ತುಂಬಾ ಸಲ ಆಯ್ತು. ಮೊನ್ನೆ ಲೈವ್ ಅಲ್ಲಿ ಕೂಡ ನಾನು ನೋಡಿದ್ದೀನಿ, ಹೊಟ್ಟೆ ವಿಚಾರದಲ್ಲಿ ಕೂಡ ಇದೇ ಮಾತನ್ನ ಹೇಳ್ತಾರೆ, ನಿಂಗೆ ಮಾನ ಇಲ್ಲ, ಮರ್ಯಾದೆ ಇಲ್ಲ, ಸ್ವಾಭಿಮಾನ ಅನ್ನೋದು ಇಲ್ವೇ ಇಲ್ಲ ಅಂತ. ಅವಾಗ್ಲೂ ಕೂಡ ಇಲ್ಲ ಅನ್ನೋ ರೀತಿಯಲ್ಲಿ ಗಿಲ್ಲಿ ನಟ ಮಾತುಕತೆ ನಡೆಸ್ತಾರೆ. ಸೊ ಇವತ್ತು ಮತ್ತೆ ಅದು ರಿಪೀಟ್ ಆಯ್ತು. ಕೆಲವೊಂದ್ಸಲ ಹೇಗಾಗುತ್ತೆ ಅಂತ ಹೇಳಿದ್ರೆ, ನಾವು ಮಾಡೋ ತಮಾಷೆ ಆಗ್ಲಿ, ಇಲ್ಲ ನಾವು ಲಿಮಿಟ್ ಕ್ರಾಸ್ ಮಾಡೋದು ಒಂದು ಹಂತದಲ್ಲಿದ್ರೆ ಚಂದ ಅಂತ ಅನಿಸ್ತದೆ. ಅದ್ರ ಆಚೆಗೆ ಅದು ನಮ್ಮ ವ್ಯಕ್ತಿತ್ವಕ್ಕೆ ಎಲ್ಲೋ ಕಪ್ಪು ಚುಕ್ಕೆ ಬರ್ತದೆ, ಇನ್ನೇನೋ ಆಗುತ್ತೆ ಅಂತ ಹೇಳಿದ್ರೆ ನಾವು ಒಂಚೂರು ಸ್ವಲ್ಪ ಪರ್ಸನಲ್ ಸ್ಪೇಸ್ ಕೊಡ್ಬೇಕು. ಎಷ್ಟು ಅಂತ ಒಬ್ಬರ ಹಿಂದೆ ಹೋಗ್ತೀವಿ ಹೇಳಿ. ಇವಾಗ ನಾವಾದ್ರಷ್ಟೇ, ಇನ್ನೊಬ್ಬರಾದ್ರೆ ಫ್ರೆಂಡ್ ಸರಿ, ಕಾಲೆಳೆಯೋದು ಸರಿ, ಬಟ್ ಒಂದು ಲೆವೆಲ್ ಅಂತ ಇರುತ್ತೆ. ಆ ಲಿಮಿಟ್ ದಾಟಿದಾಗ ಅದು ಪ್ರತಿಯೊಬ್ಬರಿಗೂ ಇರಿಟೇಷನ್ ಆಗೇ ಆಗುತ್ತೆ. ಸೊ ಕಾವ್ಯನಿಗೂ ಕೂಡ ಗಿಲ್ಲಿಯ ಮೇಲೆ ಅದೇ ಆಗಿದೆ ನಿನ್ನೆ. ಬಟ್ ಅಲ್ಲಿ ತಪ್ಪಿರೋದು ಕಾವ್ಯಂದಲ್ಲ, ಅಲ್ಲಿ ತಪ್ಪಿರೋದು ಗಿಲ್ಲಿ ನಟಂದು. ಗಿಲ್ಲಿ ನಟ ಅರ್ಥ ಮಾಡಬೇಕು ಎಲ್ಲಿ ಎಷ್ಟು ಏನು ಕಾಮಿಡಿ ಮಾಡಬೇಕು. ಓಕೆ ಫೈನ್, ಅವರೊಂದು ಸ್ಪೇಸ್ ಕೊಟ್ಟಿದ್ದಾರೆ, ಆ ಸ್ಪೇಸ್ ಒಳಗಡೆ ಇದ್ರೆ ಚಂದ. ಆ ಸ್ಪೇಸ್ ಅನ್ನು ಮೀರಿ ನಾನು ಹೋಗ್ತೀನಿ ಅಂತ ಹೇಳಿದ್ರೆ ಅದು ಕಾಮಿಡಿ ಅಂತ ಆಗಲ್ಲ, ಅದು ಇರಿಟೇಷನ್ ಅಂತ ಆಗುತ್ತೆ. ಸೊ ಈ ವಿಚಾರವಾಗಿ ತುಂಬಾ ನೆಗೆಟಿವ್ ಆಗಿ ಗಿಲ್ಲಿ ನಟನಿಗೆ ಕಮೆಂಟ್ ಕೂಡ ಬರುತ್ತೆ, ಹುಡುಗಿರಿಂದ ಹೋಗೋದು ಅದು ಇದು ಎಕ್ಸೆಟ್ರಾ 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 ಅಂತಲ್ಲ. ಅದೆಲ್ಲ ಫ್ಯಾಮಿಲಿ ರೌಂಡ್ ಅಲ್ಲಿ ಪ್ಯಾಚ್ ಅಪ್ ಆಗ್ಬೋದು ಅನ್ನೋದು ನನ್ನ ಭಾವನೆ. ಒಂದು ವಿಚಾರ ನಿನ್ನೆ ಎಪಿಸೋಡ್ ಅಲ್ಲಿ ನೀವು ಗಮನಿಸಿರ್ತೀರಿ, ಎಲ್ಲರೂ ಕೂತ್ಕೊಂಡು ಮಾತಾಡಿರ್ತಾರೆ. ಸೊ ನಾಮಿನೇಷನ್ ನಡೆಯುವ ಮೊದಲು ಆಗ ಗಿಲ್ಲಿ ನಟ ಹೇಳ್ತಾರೆ, ರಕ್ಷಿತಾ ಶೆಟ್ಟಿ ಹೇಳ್ತಾ ಇದ್ದಾರೆ, ಧ್ರುವಂತಿಗೆ ಮನೆಗೆ ಬರ್ಲಿಕ್ಕೆ ಮನಸ್ಸೇ ಇರ್ಲಿಲ್ಲ ಅಂತೆ, ಅವರು ಮನೆಗೆ ಹೋಗ್ತಾ ಇದ್ರಂತೆ, ಲೈಕ್ ಆ ರೀತಿ ಅನ್ನೋದು. ಸೊ ಅವಾಗ ಸ್ಪಂದನ ಕ್ವಶನ್ ಕೇಳ್ತಾರೆ, ಅವ್ರು ಏನ್ ಹೇಳಿದ್ರು ಏನು ಅಂತ. ರಕ್ಷಿತಾ ಶೆಟ್ಟಿ ಅಲ್ಲಿ ಏನೋ ಅವರ ಕ್ಲಾರಿಟಿಯನ್ನು ಕೊಡ್ಲಿಕ್ಕೆ ಹೋಗ್ತಾರೆ. ರಕ್ಷಿತಾ ಶೆಟ್ಟಿ ಹೇಳಿರೋದು, ಅವರಿಗೆ ಮನೆಗೆ ಬರ್ಲಿಕ್ಕೆ ಮನಸ್ಸಿರ್ಲಿಲ್ಲ, ಮನೆಯವರು ಯಾರು ನನ್ನವರಲ್ಲ ಅಂತ ಧ್ರುವಂತ್ ಮೊನ್ನೆ ಹೇಳಿಕೆ ಕೊಟ್ಟಿದ್ರು, ನನಗೆ ಮನೆ ಬೇಕು, ಮನೆಯವರನ್ನು ಯಾರನ್ನು ಮಿಸ್ ಮಾಡ್ಕೋತಾ ಇಲ್ಲ ಅಂತ. ಸೊ ಅದನ್ನು ಹೇಳಿಕೆ ಬಂದದ್ದು. ಗಿಲ್ಲಿ ನಟ ಅದನ್ನು ಒಂಚೂರು ಅದಕ್ಕೆ ಉಪ್ಪು ಖಾರ ಸೇರಿಸಿ ಹೇಳಿದ್ದಾರೆ. ಬಟ್ ಅದೇ ಅಲ್ಲಿ ಅದನ್ನ ಸಮರ್ಥನೆ ಮಾಡ್ಲಿಕ್ಕೆ ರಕ್ಷಿತಾ ಶೆಟ್ಟಿಗೆ ಬಂದಿಲ್ಲ. ನಾನು ಈ ಟಾಪಿಕ್ ಅನ್ನ ಯಾಕೆ ಎತ್ಕೋತಾ ಇದ್ದೀನಿ ಅಂತ ಹೇಳಿದ್ರೆ, ನಾನೊಬ್ಬ ಅಂಗಡಿಯಲ್ಲಿ ಇರೋನು. ಸೊ ನನಗೆ ಎಲ್ಲಾ ರೀತಿಯ ಕಸ್ಟಮರ್ಸ್ ಬರ್ತಾರೆ. ಪಾಪ ನನ್ನಲ್ಲಿಗೆ ಇವಾಗ ತೆಲುಗಿನ ಕಸ್ಟಮರ್ ಬರ್ತಾರೆ, ಯಾರು ತುಂಬಾ ವಯಸ್ಸಾದವರು, ತಮಿಳಿಯನ್ಸ್ ಬರ್ತಾರೆ, ಹಿಂದಿಯನ್ಸ್ ಬರ್ತಾರೆ. ಇವರಿಗೆಲ್ಲ ಏನು ಅಂತ ಹೇಳಿದ್ರೆ ವಯಸ್ಸಾಗಿ ಮಕ್ಕಳ ಹತ್ರ ಬಂದಿರೋ ಇವರೆಲ್ಲ. ಸೊ ಅವ್ರ ಹತ್ರ ನೀವು ಕನ್ನಡನೇ ಮಾತಾಡ್ಬೇಕು, ಇಲ್ಲ ಕನ್ನಡ ಯಾಕೆ ಕಲಿತಿಲ್ಲ ಅಂತ ಕೇಳಕ್ಕಾಗಲ್ಲ. ಸೊ ನಾವು ಅವಾಗ ಏನ್ ಮಾಡ್ತೀವಿ, ಅಲ್ಪ ಸ್ವಲ್ಪ ನಮ್ಗೆ ಬರುವ ಅವರ ಲ್ಯಾಂಗ್ವೇಜ್ ಅನ್ನ ಅವ್ರ ಹತ್ರ ಮಾತಾಡಿ ಅವ್ರಿಗೊಂದು ಕಂಫರ್ಟ್ ಫೀಲ್ ಅನ್ನ ಕೊಡ್ತೀವಿ. ಇವಾಗ ಅವ್ರು ವಯಸ್ಸಾಗಿರೋ ಟೈಮಲ್ಲಿ ಇಲ್ಲಿಗೆ ಬಂದಿರೋದು, ಅವ್ರಿಗೊಂದು ಅಕ್ವರ್ಡ್ ಫೀಲ್ ಆಗಬಾರ್ದು, ಇಲ್ಲಿ ಯಾರಿಗೂ ನಮ್ಮ ಭಾಷೆ ಬರಲ್ಲ, ಇಲ್ಲ ನನಗೆ ಅವರ ಭಾಷೆ ಬರ್ತಾ ಇಲ್ಲ, ನಾನು ಹೆಂಗಪ್ಪ ಇಲ್ಲಿ ಬದುಕೋದು ಅನ್ನೋ ಫೀಲ್ ಬರಬಾರ್ದು ಅಂತ ನಾವೇನ್ ಮಾಡ್ತೀವಿ, ಅವರ ಪರಿಸ್ಥಿತಿಯನ್ನ ಅರಿತು ಅವ್ರ ಜೊತೆ ಅವರ ಲ್ಯಾಂಗ್ವೇಜ್ ಅಲ್ಲೇ ಮಾತಾಡ್ಲಿಕ್ಕೆ ಟ್ರೈ ಮಾಡ್ತೀವಿ. ಸೊ ಆ ಸಂದರ್ಭದಲ್ಲಿ ಅವ್ರೇನಾದ್ರು ಬಾರ್ಗಿನ್ ಮಾಡಿದ್ರೆ, ಇಲ್ಲ ಅವ್ರ ಜೊತೆ ಜಾಸ್ತಿ ಮಾತುಕತೆ ಮಾಡ್ಬೇಕಾದ್ರೆ ನಮ್ಗೆ ಪದಗಳು ಸಿಗಲ್ಲ. ಅವಾಗ ನಾವು ಏನ್ ಹೇಳ್ಬೇಕು ಅಂತ ಇರ್ತೀವಿ, ಆ ಹೇಳಿಕ್ಕೂ ಕೂಡ ನಮ್ಮ ಕೈಲಿ ಸಾಧ್ಯ ಆಗಲ್ಲ. ಅಂತ ಪರಿಸ್ಥಿತಿ ತುಂಬಾನೇ ನನಗಾಗಿದೆ, ಗೊತ್ತಾಯ್ತಾ. ಸೊ ಅದೇ ಪರಿಸ್ಥಿತಿಯಲ್ಲಿ ಇನ್ನೊಬ್ಬರಲ್ಲಿ ಇರ್ತಾರೆ ಅಂತ ಆಗುವಾಗ ನಮ್ಗೆ ಅವರ ಆ ಸಿಚುವೇಶನ್ ಅರ್ಥ ಆಗುತ್ತೆ. ನಾನು ಯಾಕೆ ರಕ್ಷಿತಾ ಶೆಟ್ಟಿಯ ಅವಳ ಆ ಸಿಚುವೇಶನ್ ಬಗ್ಗೆ ಜಾಸ್ತಿ ಡಿಫೆಂಡ್ ಮಾಡ್ತಾ ಇರ್ತೀನಿ ಅಂದ್ರೆ, ಅವಳಿಗೆ ಯಾಕೆ ಜಾಸ್ತಿ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ರಕ್ಷಿತಾ ಶೆಟ್ಟಿಗೆ ಅವಳ ಮನಸ್ಸಲ್ಲಿ ಏನಿದೆ, ಇಲ್ಲ ಅವಳು ಏನು ಹೇಳ್ಬೇಕು ಅನ್ನೋದಿರುತ್ತೆ, ಅದನ್ನ ಕರೆಕ್ಟ್ ಆಗಿ ಕಡಿಮೆ ಮಾಡೋಕ್ಕೆ ಆಗ್ತಾ ಇಲ್ಲ ಅನ್ನೋದು ನನಗೆ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ. ಯಾಕೆಂತ ಹೇಳಿದ್ರೆ ಅವಳದೇ ಸಿಚುವೇಶನ್ ಅಲ್ಲಿ ನಾನು ಇಲ್ಲಿರ್ತೀನಿ. ಕೆಲವೊಂದ್ಸಲ ನನಗೆ ಲ್ಯಾಂಗ್ವೇಜ್ ಬಾರದೇ ಇರುವಂತಹ ಕಸ್ಟಮರ್ ಬರ್ತಾರೆ, ಅವ್ರ ಹತ್ರ ನಾನು ಮಾತಾಡ್ಲೇಬೇಕು. ಯಾಕೆಂತ ಹೇಳಿದ್ರೆ ನನ್ನ ಬಿಸ್ನೆಸ್ ಅದು. ನಾನು ಇವಾಗ ಅವ್ರ ಹತ್ರ ಕನ್ನಡನೇ ಮಾತಾಡ್ತೀನಿ ಅಂತ ಹೇಳಿದ್ರೆ ಅವ್ರಿಗೆ ಅದು ಅರ್ಥನೂ ಆಗಲ್ಲ, ಅವ್ರ ಐಟಮು ತಗೊಂಡೋಗಲ್ಲ, ಲಾಸ್ ಆಗೋದು ಯಾರಿಗೆ, ನನಗೆ. ಅವ್ರಿಗೆ ಇನ್ನೊಂದು ಅಂಗಡಿ ಇರುತ್ತೆ. ಸೊ ಅದೇ ಪರಿಸ್ಥಿತಿಯಲ್ಲಿ ರಕ್ಷಿತಾ ಶೆಟ್ಟಿ ಇರ್ತಾಳೆ. ಅವಳಿಗೆ ಅಲ್ಲಿ ಕನ್ನಡ ಮಾತಾಡಬೇಕು, ಬಟ್ ಅವಳಿಗೆ ಏನ್ ಮಾತಾಡಬೇಕು ಅಂದ್ರೆ ಯಾವ ರೀತಿ ಪದ ಜೋಡಣೆ ಮಾಡಿ ಮಾತಾಡಿ ಅದನ್ನ ಕನ್ವೆ ಮಾಡಬೇಕು ಅನ್ನೋದು ಅರ್ಥ ಆಗಲ್ಲ. ಅದಕ್ಕೋಸ್ಕರನೇ ನಿನ್ನೆ ಆ ಮಾತುಕತೆಯಲ್ಲಿ ರಕ್ಷಿತಾ ಶೆಟ್ಟಿಗೆ ಏನು ಮಾತಾಡಕ್ಕಾಗದೆ, ಸರಿ ಅಲ್ಲಿ ಸ್ಪಂದನ ಮಾತಾಡಿರೋದು ಸರಿ, ಧ್ರುವಂತ ಆ ರೀತಿ ಹೇಳಿಲ್ಲ ಅನ್ನೋ ರೀತಿಯಲ್ಲಿ ಪೋಟ್ರೆ ಆಗುತ್ತೆ. ಅದು ಅಲ್ಲಿಗೆನೆ ಧ್ರುವಂತ ಸರಿ ಆಗ್ತಾನೆ, ರಕ್ಷಿತಾ ಶೆಟ್ಟಿ ರಾಂಗ್ ಆಗ್ತಾನೆ. ಸೊ ಇದೇ ಸಿಚುವೇಶನ್ ತುಂಬಾ ಕಡೆ ಆಗಿದೆ. ರಕ್ಷಿತಾ ಶೆಟ್ಟಿಗೆ ಮಾತಾಡ್ಲಿಕ್ಕೆ ಬಾರದೇ ಇರೋದ್ರಿಂದ ಅವರ ಮನಸ್ಸಲ್ಲಿ ಏನಿದೆ, ಕಾರಣಗಳೇನಿದೆ, ಆ ಕಾರಣ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಅದರಿಂದಾನೇ ಅವರು ತುಂಬಾ ಕಡೆಗೆ ನೆಗೆಟಿವ್ ಆಗಿ ತಪ್ಪಿತಸ್ಥರಾಗಿ ಕಾಣಿಸಿದ್ದು ಇದೆ. ಇನ್ನು ಲಕ್ಸುರಿ ಟಾಸ್ಕ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಅಶ್ವಿನಿ ಮೇಡಮ್ ಅವರು ಲೇಟ್ ಆಗಿ ಬರ್ತಾರೆ, ಒಂದು 10 ಸೆಕೆಂಡ್ ವಿಚಾರದಲ್ಲಿ. ಅವಾಗ ಗಿಲ್ಲಿ ನಟ ಮಾತಾಡ್ತಾನೆ. ನನ್ಗನ್ಸೋ ಪ್ರಕಾರ ಅಲ್ಲಿ ಅದನ್ನ ಚೂರು ಹೇಗೆ ಹೇಳೋದು, ಹೆಲ್ದಿಯಾಗಿ ಬಿಟ್ಬಿಡ್ಬೋದಿತ್ತು. ಎಲ್ಲರೂ ಬಿಟ್ಬಿಟ್ಟಿದ್ದಾರೆ. ಸೊ ಅಶ್ವಿನಿ ಮೇಡಮ್ ಅವರು ಅಲ್ಲಿ ಹೇಳ್ತಾ ಇದ್ದಾರೆ, ಆ ಬಿಡೋ ಗಿಲ್ಲಿ ಅಂತ. ಆ ಬಿಡೋ ಗಿಲ್ಲಿ ಅನ್ನೋ ಟೋನ್ ಅಲ್ಲಿ ಒಂದು ರಿಕ್ವೆಸ್ಟಿಂಗ್ ಇದೆ, ಒಂದು ಹೇಗೆ ಆತ್ಮೀಯತೆ ಇದೆ. ಅದನ್ನ ಅರ್ಥ ಮಾಡ್ಕೊಂಡು ಅಲ್ಲಿಗೆ ಬಿಟ್ಟು ಮುಂದಕ್ಕೆ ಹೋಗ್ಬೋದಿತ್ತು. ಬಟ್ ಅಲ್ಲಿ ಒಂಚೂರು ಕ್ಲಾಸಸ್ ಆಯ್ತು, ಮಾತುಕತೆನೇ ನಡೆಯಿತು. ಅದನ್ನ ನೆಕ್ಸ್ಟ್ ಸ್ಪಂದನೂ ಮಾಡ್ತಾರೆ. ಸ್ಪಂದನ ಮಾಡುವಾಗ್ಲೂ ಗಿಲ್ಲಿ ನಟ ಅದೇ ರೀತಿಯಲ್ಲಿ ಹೇಳ್ತಾರೆ. ಬಟ್ ಅಲ್ಲಿ ಕಾವ್ಯ ಬರ್ತಾರೆ ಡಿಫೆಂಡ್ ಮಾಡ್ಲಿಕ್ಕೆ, ನೆಕ್ಸ್ಟ್ ಗಿಲ್ಲಿ ನಟನೇ ಮಾಡ್ತಾರೆ. ಸೊ ಅವಾಗ ಅಶ್ವಿನಿ ಮೇಡಮ್ ಅವ್ರು ಹೇಳ್ತಾರೆ, ಇನ್ಸ್ಟಂಟ್ ಕರ್ಮ ಅಂದ್ರೆ ಕರ್ಮ ಸಿಕ್ಕಿದೆ ನಿಂಗೆ, ನಾನು ಅವಾಗ ಹೇಳಿದೀನಿ, ನನ್ಗೇನಾಯ್ತು, ಸೊ ಅದು ಇವಾಗ ನಿನ್ನಿಂದ ಅದೇ ತಪ್ಪಾಯ್ತು ಅನ್ನೋ ರೀತಿಯಲ್ಲಿ. ಬಟ್ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಗಿಲ್ಲಿ ನಟ ಅಂತ ಹೇಳುವಾಗ ಎಲ್ಲರೂ ತಮಾಷೆಯಲ್ಲಿ ಮಾತಾಡಿದ್ರು. ಅದೇನೋ
ನಾನು ಹೇಳೋದು ಈ ತಿನ್ನೋ ವಿಚಾರವಾಗ್ಲಿ ಇಲ್ಲ ಇನ್ನು ಕೆಲವೊಂದು ದೈಹಿಕವಾದ ನ್ಯೂನತೆಗಳೇನಿರ್ತದೆ ಹಿಂಗೆ ಸ್ಪೀಡಾಗಿ ಓಡ್ಕೊಂಡು ಬರ್ಲಿಕ್ಕೆ ಆಗಲ್ಲ, ವಯಸ್ಸು, ಇಂಥ ವಿಚಾರವನ್ನೆಲ್ಲ ನಾವು ಕನ್ಸಿಡರ್ ಮಾಡಿ ಅಲ್ಲಿ ಅದನ್ನ ಜಗಳ ಆಡೋದಕ್ಕಿಂತ ಬಿಟ್ಬಿಟ್ಟು ಮುಂದಕ್ಕೆ ಹೋಗೋದೇ ಬೆಸ್ಟ್ ಅಂತ ನಮ್ಗೆ ಅನ್ಸೋದು ಪರ್ಸನಲ್ ಆಗಿ. ಇಲ್ಲಿ ನೋಡುವಾಗ ಅಲ್ಲಿ ಅವರ ಫೀಲಿಂಗ್ಸ್ ಹೇಗಿರುತ್ತೆ ಇಲ್ಲ ಅವರ ಸಿಚುವೇಶನ್ ಹೇಗಿರುತ್ತೆ ಅಂತ ನಮ್ಗೆ ಗೊತ್ತಿಲ್ಲಲ್ಲ, ಅದನ್ನು ನಾವು ಜಡ್ಜ್ ಮಾಡೋ ಹಾಗಿಲ್ಲ. ಬಟ್ ನಮ್ಗೆ ಹೇಗೆ ಅನ್ಸುತ್ತೆ ಅದನ್ನು ನಾವಿಲ್ಲಿ ರಿವ್ಯೂ ಕೊಡಲೇಬೇಕಿತ್ತು. ಸೊ ಈ ವಿಚಾರವಾಗಿ ನನ್ಗನ್ಸೋದು ಗಿಲ್ಲಿ ನಟ ಮಾತಾಡಬಾರ್ದಿತ್ತು, ಬಿಟ್ಬಿಡ್ಬೇಕಿತ್ತು ಅಂತ. ನಾಮಿನೇಷನ್ ವಿಚಾರದಲ್ಲಿ ಗಿಲ್ಲಿ ನಟ ಅಂತೂ ಪಕ್ಕಾ ಪ್ಲಾನ್ ಮಾಡಿದ್ದಾರೆ. ಯಾಕೆಂತ ಹೇಳಿದ್ರೆ ರಾಶಿಕಾ ವಿಚಾರದಲ್ಲಿ ಗಿಲ್ಲಿ ನಟ ಗ್ರೀನ್ ಕೊಟ್ಟಿದ್ರು. ಯಾಕೆ ಗ್ರೀನ್ ಕೊಟ್ಟಿದ್ರು ಅಂತ ಹೇಳಿದ್ರೆ ಅಲ್ಲಿ ಗೆಸ್ ಮಾಡ್ಲಿಕ್ಕೆ ಆಗ್ಬಾರ್ದು ಅಂತ, ಆಯ್ತಾ. ಈಗ ಗಿಲ್ಲಿ ನಟ ರೆಡ್ ಕೊಡ್ತಾನೆ ಅನ್ನೋದು ರಾಶಿಕಾ ಶೆಟ್ಟಿಗೆ ಗೊತ್ತಿತ್ತು. ಸೊ ಇನ್ ಕೇಸ್ ಅವ್ಳು ಗೆಸ್ ಮಾಡಿರ್ತಿದ್ರೆ ಅವ್ಳು ನಾಮಿನೇಷನ್ ಇಂದ ಪಾರಾಗ್ತಾ ಇದ್ಲು. ಅವನು ಗ್ರೀನ್ ಕೊಟ್ಟಿರೋದ್ರಿಂದಾನೇ ರಾಶಿಕಾ ಶೆಟ್ಟಿ ನಾಮಿನೇಷನ್ ಇಂದ ಪಾರಾಗ್ಲಿಕ್ಕೆ ಆಗಿಲ್ಲ. ಅದೇ ರೀತಿ ರಘು ಸರ್ ಅವ್ರದ್ದು ಒಂದೇ ಮಿಸ್ ಆಗಿರೋದು. ಅಶ್ವಿನಿ ಮೇಡಮ್ ಅವರು ಗ್ರೀನ್ ಕೊಟ್ಟಿದ್ರು, ಅವರು ಅದನ್ನ ರಾಂಗ್ ಆಗಿ ಜಡ್ಜ್ ಮಾಡಿದ್ರು. ಇನ್ನೊಂದು ಗಿಲ್ಲಿ ನಟನಿಗೆ ಅಶ್ವಿನಿ ಮೇಡಮ್ ಅವರು ಗ್ರೀನ್ ಕೊಟ್ಟಿದ್ರು. ಸೊ ಆ ವಿಚಾರವಾಗಿ ರಾಶಿಕಾ ಶೆಟ್ಟಿ ಬಂದು ಮಾತಾಡ್ತಾರೆ. ಸೊ ಅವಾಗ ನಂಗೆ ಅಶ್ವಿನಿ ಮೇಡಮ್ ಅವರು ಕೊಟ್ಟಿರೋ ರೀಸನ್ ಇದೆಯಲ್ಲ ಅದು ಎಷ್ಟು ಚಂದ ಇತ್ತು ಅಂತ ಅನಿಸ್ತು. ಯಾಕೆಂತ ಹೇಳಿದ್ರೆ ಆ ಮೊನ್ನೆ ಚೈತ್ರ ವಿಚಾರದಲ್ಲಿ ಅಶ್ವಿನಿ ಮೇಡಮ್ ಅವ್ರಿಗೆ ಏನದು ಅಲ್ಲಿ ಅನ್ಯಾಯ ಆಯ್ತು, ಪರಚಿದ್ದು, ಉಗ್ಲಿದ್ದು. ಆ ಟೈಮಲ್ಲಿ ಗಿಲ್ಲಿ ನಟ ಸ್ಟ್ಯಾಂಡ್ ತಗೊಂಡಿದ್ದು. ಸೊ ಅದನ್ನ ಯಾರು ನೋಟಿಸ್ ಮಾಡಿದ್ರು, ಯಾರು ನೋಟಿಸ್ ಮಾಡಿಲ್ಲ ಗೊತ್ತಿಲ್ಲ. ಬಟ್ ಅಶ್ವಿನಿ ಮೇಡಮ್ ಅವರಿಗೆ ಅದು ತುಂಬಾನೇ ಒಂಥರ ಹೇಗಾಯ್ತು, ಮನಸ್ಸಿಗೆ ನಾಟಿದೆ. ಅದಕ್ಕೋಸ್ಕರನೇ ಅದನ್ನ ರೀಸನ್ ಇಟ್ಕೊಂಡು ಗಿಲ್ಲಿ ನಟ ಸ್ಟ್ಯಾಂಡ್ ತಗೋತಾನೆ, ಅವ್ನು ಮನೇಲಿ ಇರಬೇಕು ಅನ್ನೋ ರೀತಿಯಲ್ಲಿ ಗ್ರೀನ್ ಅನ್ನ ತೋರಿಸಿದ್ದಾರೆ. ಸೊ ಇಂಥ ಸೂಕ್ಷ್ಮ ವಿಚಾರ ಎಲ್ಲ ನೋಡುವಾಗ ಅಶ್ವಿನಿ ಮೇಡಮ್ ಅವ್ರಿಗೆ ಒಂಚೂರು ಕೃತಜ್ಞತೆ ಅನ್ನೋದು ಸ್ವಲ್ಪ ಜಾಸ್ತಿನೇ ಇದೆ ಅಂತ ಅನ್ನಿಸ್ತದೆ ನನಗೆ. ಸೊ ನಿಮ್ಗೆ ಹೇಗೆ ಅನಿಸ್ತದೆ ಅನ್ನೋದು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬೇಕು. ಇದು ಮೊದಲ ಬಾರಿಗೆ ಆಗಿರಬೇಕು ಇಡೀ ಮನೆ ಕ್ಯಾಪ್ಟನ್ ಅನ್ನು ಹೊರತುಪಡಿಸಿ ಇಡೀ ಮನೆ ನಾಮಿನೇಟ್ ಆಗಿದೆ. ಸೊ ಈ ವಾರದಲ್ಲಿ ಐ ಥಿಂಕ್ ಎರಡು ಎಲಿಮಿನೇಷನ್ ಇರ್ಬೋದು. ಈಗ 2 ವಾರದಿಂದ ಎಲಿಮಿನೇಷನ್ ಆಗಿಲ್ಲ. 1 ವಾರದ ಹಿಂದೆ ಅವ್ರು ಸೀಕ್ರೆಟ್ ರೂಮಿಗೆ ಹೋದ್ರು. ಕಳೆದ ವಾರ ಈಗ ರಜತ್ ಮತ್ತು ಏನ್ ಗೆಸ್ಟ್ ಆಗಿ ಬಂದಿದ್ರು ಅವ್ರು ಹೊರಗಡೆ ಹೋದ್ರು. ಸೊ ಮನೆ ಅದೇ ರೀತಿ ಇದೆ. ಐ ಥಿಂಕ್ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಫ್ಯಾಮಿಲಿ ರೌಂಡ್ ಅಂತ ಏನಿದೆ ಆ ಫ್ಯಾಮಿಲಿ ರೌಂಡ್ ಅನ್ನ ಮುಗಿಸ್ಬಿಡೋಣ. ಇಲ್ಲಿವರೆಗೂ ಬಂದಿದ್ದಾರೆ ಸ್ಪರ್ಧಿಗಳೆಲ್ಲರೂ. ಸೊ ಇನ್ನೊಂದು ವಾರದಲ್ಲಿ ಅವರನ್ನ ಕಳಿಸಿ ಆ ಫ್ಯಾಮಿಲಿ ರೌಂಡ್ ಅನ್ನ ಮಿಸ್ ಮಾಡ್ಕೊಳ್ಳೋದು ಬೇಡ. ಅವರು ಒಂದು ಎಕ್ಸ್ಪೀರಿಯನ್ಸ್ ಕೂಡ ಅವರಿಗೆ ಆಗ್ಲಿ ಅನ್ನೋದನ್ನ ಬಿಗ್ ಬಾಸ್ ಅವರು ವೆಯ್ಟ್ ಮಾಡಿದ್ರು ಅನ್ಸುತ್ತೆ. ಸೊ ಇದ್ರ ಸಲುವಾಗಿ ನೆಕ್ಸ್ಟ್ ವೀಕ್ ಡಬಲ್ ಎಲಿಮಿನೇಷನ್ ಇರ್ಬೋದು. ಸೊ ಡಬಲ್ ಎಲಿಮಿನೇಷನ್ ಇರುತ್ತೆ ಅಂತ ಆದ್ರೆ ಯಾರು ಮನೆಯಿಂದ ಹೊರಗಡೆ ಹೋಗ್ಬೇಕು ನಿಮ್ಮ ಪ್ರಕಾರ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಧನ್ಯವಾದಗಳು.